ಇನ್ನು ಮಧ್ಯಪ್ರಾಚ್ಯದಲ್ಲಿ ವಾರ್ ಎಫೆಕ್ಟ್ ನಿಂದ ಕಲ್ಲಂಗಡಿ ಕೂಡ ಲಾಸ್ ಆಗ್ತಾ ಇದೆ. ಬೀದರ್ನಲ್ಲಿ ಕಲ್ಲಂಗಡಿ ಬೆಳೆದಂತ ರೈತರು ಕಂಗಾಲಾಗ್ತಾ ಇದ್ದಾರೆ. ಬೀದರ್ನಲ್ಲಿ ಕಲ್ಲಂಗಡಿ ಬೆಳೆದಂತ ರೈತರ ಪರಿಸ್ಥಿತಿ ಈಗ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಯುದ್ಧದಿಂದ ಕಲ್ಲಂಗಡಿ ರಫ್ತಾಗ್ತಿಲ್ಲ, ಬೆಲೆ ಕೂಡ ಕುಸಿತವಾಗ್ತಾ ಇದೆ. 1 kg ಕಲ್ಲಂಗಡಿ ಕೇವಲ 2 ರೂಪಾಯಿಗೆ ಬೆಲೆ ಇಳಿದಿರುವಂತದ್ದು. 100 ಎಕರೆಯಲ್ಲಿ ಕಲ್ಲಂಗಡಿ ಬೆಳೆದಿರ್ತಾರೆ ಅನ್ನದಾತರು. ಕಲ್ಲಂಗಡಿಯನ್ನ ಬೆಳೆದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಲ್ಲಂಗಡಿ ಮಾರಾಟ ಆಗ್ತಿಲ್ಲ, ಜಮೀನಲ್ಲೇ ಕೊಳೆತು ಹೋಗ್ತಾ ಇದೆ. ಒಂದ್ ಕಲ್ಲಂಗಡಿ ಬೆಳೆಯೋಕೆ 1 ಲಕ್ಷ ಹಣ ಖರ್ಚು ಮಾಡಿರ್ತಾರೆ ಅವರು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ, ಬೀದರ್ನಲ್ಲಿ ಕಲ್ಲಂಗಡಿ ಬೆಳೆದಂತ ರೈತರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಯುದ್ಧದಿಂದ ಕಲ್ಲಂಗಡಿ ರಫ್ತಾಗ್ತಾ ಇಲ್ಲ. 1 kg ಕಲ್ಲಂಗಡಿಯನ್ನ ಕೇವಲ 2 ರೂಪಾಯಿಗೆ ಮಾರಾಟ ಆಗ್ತಾ ಇರುವಂತದ್ದು. 100 ಎಕರೆಯಲ್ಲಿ ಕಲ್ಲಂಗಡಿ ಬೆಳೆದಿರ್ತಾರೆ ಅನ್ನದಾತರು. ಇದು ಕಲ್ಲಂಗಡಿ ಬೆಳೆಗಾರರಿಗೆ ಮಾತ್ರ ಅಂತ ಅಲ್ಲ, ಅನ್ನದಾತರು ಅಂತ ಏನ್ ಹೇಳ್ತೀವಿ, ರೈತರು ನಿಜಕ್ಕೂ ಕೂಡ ಕಂಗಾಲಾಗುವಂತ ಪರಿಸ್ಥಿತಿಯನ್ನ ಈ ಯುದ್ಧ ತಂದಿಟ್ಟಿದೆ. ನೂರಾರು ಎಕರೆಯಲ್ಲಿ ಕಲ್ಲಂಗಡಿಯನ್ನ ಬೆಳೆದಿರುವಂತಹ ರೈತರು ಈಗ ಯಾರು ಕೂಡ ರಫ್ತು ಮಾಡೋದಕ್ಕೂ ಕೂಡ ತಗೊಳ್ಳುವಂಥವ್ರು ಯಾರು ಇಲ್ಲ. ಬೇರೆ ಕಡೆ ರಫ್ತು ಮಾಡಬೇಕು ಅಂದ್ರೆ ಯುದ್ಧದ ಎಫೆಕ್ಟ್ ನಿಂದಾಗಿ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಆಗುತ್ತೆ. ಹಾಗಾಗಿ ಸಾಕಷ್ಟು ಸಮಸ್ಯೆಯಲ್ಲಿ ರೈತರನ್ನ ಈಗ ಈ ಯುದ್ಧ ತಂದಿಟ್ಟಿರುವಂಥದ್ದು. ಏನು ಅವ್ರು ಎಲ್ಲಿ ಬೆಳೆದಿರ್ತಾರೆ ಹೊಲದಲ್ಲಿ ಅಲ್ಲೇ ಅದು ಕೊಳೆತು ಹೋಗುವಂತ ಪರಿಸ್ಥಿತಿಗೆ ಬಂದಿದೆ. ಇನ್ನು ಮಾರ್ಕೆಟ್ನಲ್ಲಿ ಬೆಲೆ ಸಿಗ್ತಾ ಇಲ್ಲ. 1ಕ್ಕೆ 2 ರೂಪಾಯಿ ಅಂದ್ರೆ ನಾವು ಲೆಕ್ಕ ಹಾಕಬೇಕಾಗುತ್ತೆ ಎಂತ ಪರಿಸ್ಥಿತಿ ಅನ್ನದಾತರಿಗೆ ಬಂದಿದೆ ಅಂತ. ಈಗ ಬಿಸಿಲಿನ ಒಂದು ಕಾಲ, ಹಾಗಾಗಿ ಹೆಚ್ಚಾಗಿ ಮಾರಾಟ ಆಗುವಂತ ಕಲ್ಲಂಗಡಿಯೇ ಈಗ ಲಾಸ್ ತಂದಿಟ್ಟಿರುವಂಥದ್ದು ಬೆಳೆದಿರುವಂತಹ ರೈತರಿಗೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಅದನ್ನ ಬೆಳೆಯೋದಕ್ಕೆ. ಮತ್ತೆ ಅವರ ಎಫರ್ಟ್ ಎಷ್ಟು ಹಾಕಿರ್ತಾರೆ, ಬಿಸಿಲು ಹಗಲು ರಾತ್ರಿ ಅಂತ ನೋಡಿರೋದಿಲ್ಲ. ಅವರಿಗೆ ಇದೇ ಒಂದು ಆದಾಯ ಎಲ್ಲವೂ ಆಗಿರುತ್ತೆ. ಆದ್ರೆ ಈಗ ಎಷ್ಟೋ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಕಲ್ಲಂಗಡಿ ಬೆಳೆಯೋರು ಆಗಿರಬಹುದು, ಬೇರೆ ಬೇರೆ ಬೆಳೆಗಳನ್ನ ನಂಬಿಕೊಂಡು ರಫ್ತಾಗುವಂತ ಬೆಳೆಗಳನ್ನ ನಂಬಿಕೊಂಡು ಇದ್ದಂತಹ ರೈತರು ಈಗ ಬೀದಿಗೆ ಬರುವಂತ ಪರಿಸ್ಥಿತಿಯನ್ನ ಈ ಯುದ್ಧ ತಂದಿಟ್ಟಿದೆ. ಈ ಯುದ್ಧಕ್ಕೂ ಅವ್ರಿಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ, ಆದ್ರೆ ಅನುಭವಿಸ್ತಾ ಇದ್ದಾರೆ ಈ ಯುದ್ಧದ ಎಫೆಕ್ಟ್ ಅನ್ನ. ಮಾರಿದೆವು. ಈ ವರ್ಷ ಏನದಂದ್ರೆ ಲಾಗೋಡಿ ಮಾಡಿದ್ದೇವೆ. ಇದ್ರದ್ದು ಏನಾದ್ರು ಲಾಗೋಡಿ ಬರ್ಲತ್ತಾರೆ 2 ರೂಪಾಯಿ kg ಕೊಡ್ತೇವೆ ಅಂದ್ರೆ ಯಾರು ಒಯ್ಲಾಗ್ತಾ ಇಲ್ಲ. ಕಡ್ದು ಹಾಕಿದೆ ಎಲ್ಲ ಒಣಗೋಗ್ಲತ್ತ. 1 ಲಕ್ಷ ರೂಪಾಯಿ ಏನದ ಅಂತಂದ್ರೆ ನಾವು ಲಾಗೋಡಿ ಮಾಡಿ ಸಾಲ ತಂದು ಲಾಗೋಡಿ ಮಾಡಿದೆವು. 1 ರೂಪಾಯಿ ಇದ್ರ ಬರ್ಲಾಗ್ತಾ ಇರಲಿಲ್ಲ. ನಾವು ಭಾಳ ಪರೇಶಾನ್ದಾಗಿದ್ದೇವೆ. ಇದ್ರಾಗ ಎಷ್ಟು ಎಕರೆ ಇದು ಮಾಡಿರಿ ಸರ್? ಇದು 1.25 ಎಕರೆ ಅದ ರೀ. ಈಗ ಬೆಳೆದಂಥ ದವಸ ಧಾನ್ಯಗಳು ಏನಪ್ಪ ಅಂದ್ರೆ ಶೇಖರಣೆ ಮಾಡಿ ಇಡ್ಲಾಕ್ ಬರ್ತದೆ, ಆದರೆ ಹಣ್ಣು ಇಡ್ಲಾಕ್ ಬರಂಗಿಲ್ಲ. ಅದಕ್ಕೊಂದು ಲಿಮಿಟ್ ಇರ್ತದೆ. ಈ ಕಲ್ಲಂಗಡಿ ಏನಪ್ಪ ಸುಮಾರು ನಮ್ಮಲ್ಲಿ ಒಂದು 50-60 ಎಕರೆ ಬೆಳೆದಂಥ ರೈತರು ಯಾರೂ ಕೇಳಕ್ಕೂ ಬರಲ್ಲ, 2 ರೂಪಾಯಿನೂ ಕೇಳ್ತಾ ಇಲ್ಲ. ಅಂದರೆ ಸುಮಾರು 1 ಎಕರೆಗೆ 1 ಲಕ್ಷದವರೆಗೆ ಅವ್ರು ಇನ್ವೆಸ್ಟ್ ಮಾಡ್ಯಾರ. ಲಾಗೋಡಿ ಬರ್ತದೆ, ಅದ್ರ 1 ರೂಪಾಯಿ ಬರಲಿಲ್ಲ ಅಂದ್ರೆ ರೈತ ಏನು ಮಾಡಬೇಕು?